ಯುವ ಕಾಂಗ್ರೆಸ್ನ ಪ್ರಧಾನ ಕಾರ್ಯದರ್ಶಿ ಅಕ್ಷತಾ ರವಿಕುಮಾರ್ಗೆ ಕಿರಿಕ್ ಮಾಡಿರುವಂತಹ ಪ್ರಕರಣ. ಕಾರ್ ಸೈಡ್ ಕೊಡುವ ವಿಚಾರದಲ್ಲಿ ಅಶ್ಲೀಲವಾಗಿ ಸನ್ನೆ ಮಾಡಲಾಗಿದೆ. ವ್ಯಕ್ತಿ ಬೆರಳು ತೋರಿಸಿರುವಂತಹ ಒಂದು ವಿಜುವಲ್ ಕೂಡ ಲಭ್ಯವಾಗಿದೆ. ಬೆಂಗಳೂರಿನ ಗೋಪಾಲನ್ ಮಾಲ್ ಬಳಿ ನಿನ್ನೆ ಸಂಜೆ ನಡೆದಿರುವಂತಹ ಘಟನೆ ಇದಾಗಿದೆ. ಮೊಬೈಲ್ನಲ್ಲಿ ಸೆರೆ ಹಿಡಿದು ಎಕ್ಸ್ ಖಾತೆಯಲ್ಲಿ ಅಕ್ಷತಾ ಅವರು ಇದನ್ನ ಪೋಸ್ಟ್ ಮಾಡಿದ್ದಾರೆ. ಅಶ್ಲೀಲ ಸಿಂಬಲ್ ತೋರಿಸಿದ ವ್ಯಕ್ತಿ ಹರ್ಷ ಅಂತ ಗೊತ್ತಾಗಿದ್ದು ಆ ವ್ಯಕ್ತಿಯನ್ನ ಅರೆಸ್ಟ್ ಸಹ ಮಾಡಲಾಗಿದೆ. ಚಾಮರಾಜಪೇಟೆ ಪೊಲೀಸರು ಹರ್ಷನನ್ನ ಬಂಧನಕ್ಕೆ ಒಳಪಡಿಸಿದ್ದಾರೆ. ಠಾಣೆಗೆ ಬರುವಂತೆ ಪೊಲೀಸರು ಹೇಳಿದ್ದಾರೆ. ಹೋಗ್ತೀನಿ ಅಂತ ಕೂಡ ಹರ್ಷ ಹೇಳಿದ್ದಾರೆ. ಪಬ್ಲಿಕ್ ಟಿವಿಗೆ ಅಕ್ಷತಾ ರವಿಕುಮಾರ್ ಮಾತನಾಡಿದ್ದಾರೆ. ಏನ್ ಆಯ್ತು ಆ ಸಂದರ್ಭದಲ್ಲಿ, ಯಾಕೆ ಆ ವ್ಯಕ್ತಿ ಆ ರೀತಿಯಾಗಿ ಅಶ್ಲೀಲ ಸನ್ನೆಯನ್ನ ತೋರಿಸ್ತಾ, ಈ ಸಂಬಂಧ ವಾಗ್ವಾದ ಏನಾದರೂ ಆಗಿತ್ತಾ ಇದೆ ಅನ್ನೋದ್ರ ಬಗ್ಗೆ ಅವರು ಠಾಣೆಗೆ ಹೋಗಿ ವಿವರಣೆಯನ್ನ ಕೊಡಲಿದ್ದಾರೆ. ಯೂತ್ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿಯಾಗಿರುವಂಥ ಅಕ್ಷತಾ ರವಿಕುಮಾರ್ ಅವರು ನಿನ್ನೆ ಸಂಜೆ 4 ಗಂಟೆ ಸುಮಾರಿಗೆ ಮೈಸೂರು ರಸ್ತೆಯಲ್ಲಿ ಹೋಗುವಂಥ ಸಂದರ್ಭದಲ್ಲಿ ಕಾರ್ ಜಾಗ ಬಿಡುವ ವಿಚಾರಕ್ಕಾಗಿ ಗಲಾಟೆ ಆಗಿದೆ. ಗಲಾಟೆ ಆದ ನಂತರ ವಿರೋಧ ಇದ್ದಂಥ ವ್ಯಕ್ತಿ ಮಹಿಳೆಗೆ ಅವಾಚ್ಯ ಶಬ್ದಗಳಿಂದ ನಿಂದನೆ ಮಾಡಿ ಅಸಹ್ಯವಾಗಿ ಸನ್ನೆ ಮಾಡಿರುವಂಥ ಘಟನೆ ಸಂಬಂಧಪಟ್ಟಂತೆ ಚಾಮರಾಜಪೇಟೆ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದ್ದು ಸದ್ಯ ಆರೋಪಿಯನ್ನು ಬಂಧನ ಮಾಡಿರುವಂಥದ್ದು. ಅದರ ಬಗ್ಗೆ ಮಾತಾಡಲಿಕ್ಕೆ ನನ್ನ ಜೊತೆ ಅಕ್ಷತಾ ರವಿಕುಮಾರ್ ಅವರೇ ಇದ್ದಾರೆ. ಮೇಡಮ್, ನಿನ್ನೆ ಎಕ್ಸಾಕ್ಟ್ಲಿ ಎಲ್ಲಿ ಹೋಗಿದ್ದು, ಯಾವ ವಿಚಾರಕ್ಕೆ ನಿಮ್ಮ ಮತ್ತು ಅವರ ನಡುವೆ ಗಲಾಟೆ ಶುರುವಾಗಿದೆ? ಸರ್, ಮೈಸೂರು ಬೆಂಗಳೂರು ರಸ್ತೆಯಲ್ಲಿ ವಿಜಯನಗರದಿಂದ ನಾನು ಸಹಕಾರ ನಗರ ಕಡೆ ಹೋಗ್ತಾ ಇದ್ದೆ. ಎಕ್ಸಾಕ್ಟಾಗಿ ಗೋಪಾಲನ್ ಮಾಲ್ ಎದುರುಗಡೆ ಬರುತ್ತೆ ಸರ್. ಅಲ್ಲಿ ಇವರು ನನ್ನ ಓವರ್ಟೇಕ್ ಮಾಡೋಕ್ಕೆ ಅಥವಾ ಜಾಗ ಬೇಕು ಅನ್ನೋ ಥರದಲ್ಲಿ ಹಾರ್ನ್ ಮಾಡಿದ್ದಾರೆ. ಇಷ್ಟೇ ಸರ್. ನಂಗೆ ಜಾಗ ಕೊಡೋಕ್ಕೆ ಬೇರೆ ವೆಹಿಕಲ್ಸ್ ಇದ್ದಿದ್ದರಿಂದ ನನಗೆ ಜಾಗ ಇರಲಿಲ್ಲ. ಜಾಗ ಕೊಡಬಾರ್ದು ಅಂತಲ್ಲ, ಜಾಗ ಇರಲಿಲ್ಲ. ಅಷ್ಟೇ ಒಂದು 2-3 ಸತಿ ಹಾರ್ನ್ ಆಗಿದೆ. ಸೊ ಅಷ್ಟಕ್ಕೆ ಎಕ್ಸೈಟ್ ಆಗಿದ್ದಾರೆ. ಎಕ್ಸೈಟ್ ಆಗಿ ಇದಾದಮೇಲೆ ಹತ್ತಿರ ಬಂದರು. ಸ್ವಲ್ಪ ಮಿರರ್ ಟಚ್ ಆಯಿತು. ಬಂದು ಗ್ಲಾಸ್ ಡೌನ್ ಮಾಡು ಅಂತೆಲ್ಲ ಹೇಳಿದ್ರು. ಆಮೇಲೆ ಬೈತಾ ಇದ್ದಾರೆ ಸರ್, ಕೆಟ್ಟ ಮಾತುಗಳಿಂದ ಬೈತಾ ಇದ್ದಾರೆ. ಆಮೇಲೆ ನಾನು ಏನಕ್ಕೆ ಹಿಂಗೆ ಆಗ್ತಾಯಿದೆ ಅಂತ ರೆಸ್ಪಾಂಡ್ ಮಾಡೋಕ್ಕೆ ಮುಂಚೆ ನಾನು ಫೋನ್ ಎತ್ಕೊಂಡು ವೀಡಿಯೋ ಮಾಡ್ತಾ ಕೇಳೋಣ ಏನಾಗಿದೆ ಅಂತ ಅಂದ್ಬಿಟ್ಟು ವೀಡಿಯೋ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ ಎಲ್ಲ ಮಾಡಿದ್ಮೇಲೆ ಈ ಕಡೆಯಿಂದ ಬಂದರು. ಮತ್ತು ಅದೇ ಸಿಂಬಲ್ ತೋರಿಸ್ತಾಯಿದ್ರು. ಎಲ್ಲ ಲೆಫ್ಟ್ ರೈಟಿಂದೆಲ್ಲ ಓವರ್ಟೇಕ್ ಮಾಡಿ 200 ಮೀಟ್ರಷ್ಟು ತನಕ ಹಿಂದೆ ಬಂದಮೇಲೆ ವೀಡಿಯೋ ಸ್ಟಾರ್ಟ್ ಆಗಿದೆ ಅಂತ ಗೊತ್ತಾದ ತಕ್ಷಣ ಲೆಫ್ಟ್ ಒಂದು ಸತಿ ಬಂದರು, ಸನ್ನೆ ಮಾಡಿದ್ರು. ಮತ್ತು ರೈಟ್ ಒಂದು ಸತಿ ಬಂದು ಸನ್ನೆ ಮಾಡಿ ವೀಡಿಯೋ ಮಾಡ್ತಾ ಇರೋದ್ರಿಂದ ರೈಟ್ ಸಿಗ್ನಲ್ ಇದ್ದರು ನೋ ಯೂಟರ್ನಲ್ಲಿ ಫಾಸ್ಟಾಗಿ ಓವರ್ಟೇಕ್ ಮಾಡ್ಕೊಂಡು ಯೂಟರ್ನ್ ಮಾಡ್ಕೊಂಡು ಹೋಗ್ಬಿಟ್ರು ಸರ್. ಡ್ರೈವಿಂಗಲ್ಲಿ ನೀವೇ ಇದ್ರಾ ಅಥವಾ ಬೇರೆ ಇದ್ರಾ, ಅಥವಾ ಯಾಕೆ ವ್ಯಕ್ತಿ ಏಕಾಏಕಿ ನಿಮಗೆ ಅಸಹ್ಯ ಸನ್ನೆ ಮಾಡಲಿಕ್ಕೆ ರೀಸನ್ ಏನಾಗಿದೆ? ಆ್ಯಕ್ಚುಲಿ ನೀವು ರೆಸ್ಪಾನ್ಸ್ ಮಾಡಲಿಲ್ಲ ಅನ್ನುವಂಥ ಕಾರಣಕ್ಕೆ ನಿಮಗೆ ಆ ರೀತಿ ಸನ್ನೆ ಮಾಡಿ ಆಕ್ರೋಶ ವ್ಯಕ್ತಪಡಿಸಿದ, ಹೇಗೆ ಮೇಡಮ್? ಸರ್, ಅದೇ ಸರ್, ಹಾರನ್ ಮಾಡಿದ ತಕ್ಷಣ ನಾವೆಲ್ಲಿಂದ ಜಾಗ ಬಿಡೋಣ ಸರ್? ಟ್ರಾಫಿಕಲ್ಲಿ ನಿಂತಿರ್ತೀವಿ ಅಥವಾ ಓವರ್ಟೇಕ್ ಮಾಡಬೇಕು ಅಂದರೆ ಓವರ್ಟೇಕ್ ಮಾಡೋಕ್ಕೆ ಒಂದು ಹುಡುಗಿ ಜಾಗ ಬಿಡ್ತಿಲ್ಲ ಅಂದ ತಕ್ಷಣ ನೀವು ಉದ್ವೇಗಗೊಳ್ಳೋದು ಅಥವಾ ಅಷ್ಟೇ ಸರ್, ಅಷ್ಟೇ ನಡೆದಿರೋದು. ಜಾಗ ಬಿಟ್ಟಿಲ್ಲ ಅಂತಿರ್ಬೋದು, ಇಲ್ಲ ಓವರ್ಟೇಕ್ ಮಾಡೋಕ್ಕೆ ಬಿಟ್ಟಿಲ್ಲ ಅಂತಿರ್ಬೋದು. ಇವೆರಡೇ ರೀಸನ್ಗೆ ಅವರು. ನೀವು ಈ ಇನ್ಸಿಡೆಂಟ್ ಆದಮೇಲೆ ಆ ವ್ಯಕ್ತಿಯ ಕಾರ್ನ ನಂಬರ್ ಜೊತೆಗೆ ಆ ವ್ಯಕ್ತಿ ವಿಡಿಯೋ ತಗೊಂಡು ಫೋಟೋ ಕಂಪ್ಲೇಂಟ್ ಕೊಟ್ಟರೆ ಹೇಗೆ? ಇಲ್ಲ ಸರ್, ನಾನು ಜಸ್ಟ್ ವಿಡಿಯೋ ಮಾಡಿಕೊಂಡೆ. ಒಂದು ಸ್ವಲ್ಪ ದೂರ ಹೋದ್ಮೇಲೆ ಟ್ರಾಫಿಕ್ ಎಲ್ಲ ಕಳೆದ್ಮೇಲೆ ಸೈಡಿಗೆ ಕಾರ್ ಹಾಕಿ ಅದನ್ನು ಟ್ವಿಟರಲ್ಲಿ ಅಪ್ಲೋಡ್ ಮಾಡಿದೆ ಸರ್. ಏನು ಮಾಡಬೇಕು ಗೊತ್ತಾಗಿಲ್ಲ, ಮನ್ಸಿಗೆ ಸ್ವಲ್ಪ ನೋವಾಗಿತ್ತಲ್ಲ. ಸೊ ಜಸ್ಟ್ ಅಪ್ಲೋಡ್ ಮಾಡಿ ಎಲ್ಲನೂ ಟ್ಯಾಗ್ ಮಾಡಿದೆ. ಯಾರ್ಯಾರು ಬ್ಯಾಂಗ್ಳೂರು ಸಂಬಂಧಪಟ್ಟಂಥ ಪೊಲೀಸ್ ಸಿಬ್ಬಂದಿ ಯಾರಿದ್ದಾರೆ ಅವ್ರನ್ನೆಲ್ಲ ಟ್ಯಾಗ್ ಮಾಡಿದೆ. ಬಟ್ ಒಂದು ಅರ್ಧ ಗಂಟೆಲೇ ಮೆಸೇಜಸ್ ಎಲ್ಲ ಬಂದು ಇದು ಚಾಮರಾಜಪೇಟೆ ಪೊಲೀಸ್ ಸ್ಟೇಷನ್ಗೆ ಒಳಪಡುತ್ತೆ. ಅನಿಲ್ ಕುಮಾರ್ ಅಂತ PSI ಮಾಡಿದ್ದೀನಿ ಮೇಡಮ್, ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಅಂದರು. ಕಾಲ್ ಮಾಡಿದೆ ಸರ್. ಎಲ್ಲ ಇನ್ಫಾರ್ಮೇಷನ್ ತೊಗೊಂಡು ಆಮೇಲೆ ಎಲ್ಲ ಚೆಕ್ ಮಾಡಿ ಅವರೇ FIR ಮಾಡ್ಕೊಂಡಿದ್ದಾರೆ. ನಾನು ಇನ್ನು ಸ್ಟೇಷನ್ ಕಡೆ ಹೋಗಿಲ್ಲ, ಈಗ ಹೋಗಬೇಕು. ಥ್ಯಾಂಕ್ ಯು ಸರ್. ಇದು ಅಕ್ಷತಾ ರವಿಕುಮಾರ್ ಅವರ ಮಾತು. ನಿನ್ನೆ ಗಾಡಿ ಬಿಡುವ ವಿಚಾರಕ್ಕೆ ಸ್ವಲ್ಪ ಗಲಾಟೆ ಆಯಿತು. ಗಲಾಟೆ ಆದಂಥ ಸಂದರ್ಭದಲ್ಲಿ ಆ ವ್ಯಕ್ತಿ ನನ್ನ ಬಳಿ ಅನುಚಿತವಾಗಿ ವರ್ತನೆ ಮಾಡುವ ಕೆಲಸಕ್ಕೆ ಮುಂದಾದ. ಹಾಗಾಗಿ ಆ ವಿಚಾರವನ್ನು ಇಟ್ಕೊಂಡು ಟ್ವಿಟರಲ್ಲಿ ವಿಡಿಯೋ ಹಾಕಿದೆ. ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಚಾಮರಾಜಪೇಟೆ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡು ಆರೋಪಿಯನ್ನು ಬಂಧನ ಮಾಡಿದ್ದಾರೆ ಅನ್ನುವಂಥ ಮಾಹಿತಿಯನ್ನು ಹೇಳ್ತಿರೋದು. ಕ್ಯಾಮ್ರಾ ಪರ್ಸನ್ ಶರತ್ ಜೊತೆ ನಾಗೇಶ್, ಪಬ್ಲಿಕ್ ಟಿವಿ, ಬೆಂಗಳೂರು. ಈ ಥರದ ಪುಂಡಾಟಿಕೆಗಳು ಸಾಮಾನ್ಯವಾಗಿ ಇತ್ತೀಚಿನ ದಿನಗಳಲ್ಲಿ ಹೆಚ್ಚೆಚ್ಚು ಗಮನಿಸಬಹುದಾಗಿದೆ. ಓವರ್ಟೇಕ್ ಮಾಡ್ತಾರೆ, ರೂಲ್ಸ್ನ ವೈಲೇಟ್ ಮಾಡ್ತಾರೆ, ಟ್ರಾಫಿಕ್ ರೂಲ್ಸ್ನ. ಈ ಬೇರೆ ವಾಹನ ಸವಾರಿಗೂ ಕೂಡ ಅದೇ ರೀತಿಯಾಗಿ ನೀವು ನಡ್ಕೋಬೇಕು ಅಂತಾರೆ. ಇನ್ ಕೇಸ್ ಅವ್ರೇನಾದರೂ ನಡ್ಕೊಳ್ಳದೆ ಹೋದಂತಹ ಸಂದರ್ಭದಲ್ಲಿ ಈ ರೀತಿ ಹುಚ್ಚಾಟವನ್ನು ಮೆರೀತಾರೆ. ಈಗ ಆಗಿರೋದು ಕೂಡ ಅಂಥದ್ದೇ ಒಂದು ಘಟನೆ. ಸರಿಯಾಗಿ ತಕ್ಕ ಶಾಸ್ತಿ ಮಾಡಿದರೆ ಬಹುಶಃ ಬೇರೆಯವ್ರಿಗೂ ಕೂಡ ಉದಾಹರಣೆ ಆಗುತ್ತೆ.